ಹೈಪೋಕಾಂಡ್ರಿಯಾಸಿಸ್ ಅಲ್ಲಿ ಏನಾಗುತ್ತೆ, ನನಗೆಲ್ಲ ಏನೋ ಆಗ್ಬಿಟ್ಟಿದೆ, ನನ್ನ ಜೀವಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ಸುಮಾರಷ್ಟು ಪರೀಕ್ಷೆ, ಯಾವ್ಯಾವ ಡಾಕ್ಟ್ರು ಏನೇನು ಹೇಳ್ತಾರೆ ಎಲ್ಲ ಪರೀಕ್ಷೆ ಮಾಡಿಸ್ತೀರ. ಬೇಕಾದ್ರೆ ನಿಮ್ಮ ಹತ್ರ 1 ಕೋಟಿ ದುಡ್ಡಿದೆ ಅಂತ ಹೇಳಿದ್ರೆ ಆ 1 ಕೋಟಿನೂ ಖರ್ಚಾಗೋ ತನಕ ಎಲ್ಲ ಪರೀಕ್ಷೆ ಮಾಡಿಸ್ತೀರ. ಆದರೆ ಎಲ್ಲ ಪರೀಕ್ಷೆಗಳು ಕೂಡ ನಾರ್ಮಲ್ ಆಗಿರುತ್ತೆ. ನೀವು ಮಣಿಪಾಲ್ಗೆ ಹೋಗಿ, ಫಾರಿನ್ಗೆ ಹೋಗಿ, ಎಲ್ಲ ಥರದ ಇನ್ವೆಸ್ಟಿಗೇಷನ್ ಮಾಡಿಸಿ, ಬಟ್ ಫೈನಲಿ ಔಟ್ಕಮ್ ಏನು ಬರುತ್ತೆ? 0, ನಾರ್ಮಲ್, ಏನೂ ಇರೋದಿಲ್ಲ. ಆದ್ದರಿಂದ ಇದಕ್ಕೆ ಮಾನಸಿಕ ಒತ್ತಡ ಎಲ್ಲಿ, ನನಗೇನು ಟೆನ್ಷನ್ ಇಲ್ಲ ಅಂತ ನೀವು ಹೇಳ್ಬೋದು ಈಗ, ಆದರೆ ಸುಪ್ತ ಮನಸ್ಸಲ್ಲಿ ಇರುತ್ತಲ್ಲ, ಸಬ್ಕಾನ್ಷಿಯಸ್ ಮೈಂಡಲ್ಲಿರೋ ಸ್ಟ್ರೆಸ್, ಈ ಹಿಂದಿನ ಸ್ಟ್ರೆಸ್ಗಳೆಲ್ಲ, ಟೆನ್ಷನ್ಗಳೆಲ್ಲ, ನೀವು ನನಗೆ ಯಾವತ್ತೆಲ್ಲ ಹಿಸ್ಟ್ರಿ ಎಲ್ಲ ಹೇಳಿದ್ರಿ, ಕೆಲವೊಂದೆಲ್ಲ ಹೇಳಿದ್ರಿ, ಅದು ಸುಪ್ತ ಮನಸ್ಸಲ್ಲಿರೋ ಸ್ಟ್ರೆಸ್ ಏನಿರುತ್ತಲ್ಲ, ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿರೋದು ಈ ಥರ ಹೊರಗಡೆ ವ್ಯಕ್ತಪಡಿಸ್ತಿರುತ್ತೆ. ಈ ಮಾಮೂಲಿ ಹಾರ್ಟ್ ಅಟ್ಯಾಕಿನ ಪೇನ್ ನಿಮಗೆ ಗೊತ್ತಿದೆ, ನಾನು ಬಹುಶಃ ಸುಮಾರು ಸಲ ಹೇಳಿದ್ದೀನಿ. ಹಾರ್ಟ್ ಅಟ್ಯಾಕಿನ ಮಧ್ಯೆ ಬರ್ಬೋದು, ಎಡಭಾಗದಲ್ಲಿ ಬರ್ಬೋದು, ಎಡಗಡೆ ಕೈ ಬರ್ಬೋದು,